ನಮಸ್ಕಾರ. voter.eci.net ಅನ್ನುವ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಕಾಣಿಸುತ್ತೆ. ನೀವು ಫಸ್ಟ್ ಟೈಮ್ ಬಂದಿದ್ರೆ ಸೈನ್ ಅಪ್ ಮಾಡಬೇಕು. ನಾನು ಆಲ್ರೆಡಿ ಸೈನ್ ಅಪ್ ಮಾಡಿರೋದ್ರಿಂದ ನಾನು ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ತೇನೆ. ನನ್ನ ಮೊಬೈಲ್ ನಂಬರ್ ಅನ್ನ ಹಾಕ್ತಾ ಇದ್ದೀನಿ, ಅಥವಾ ನೀವಿಲ್ಲಿ ವೋಟರ್ ಐ ಡಿ ನಂಬರ್ ಕೂಡ ಹಾಕ್ಬೋದು. ಹಾಕಿ ಕ್ಯಾಪ್ಚಾವನ್ನ ಹಾಕಿ OTP ಅನ್ನ ವೆರಿಫೈ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಆದ ನಂತರ ಈ ರೀತಿ ಪೇಜ್ ಕಾಣಿಸುತ್ತೆ. ಇಲ್ಲಿ ಫಿಲ್ ಎನ್ಯುಮರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿ, ಯಾವ ಸ್ಟೇಟ್ ಅಂತ, ಪ್ರಸ್ತುತ ಯಾವ ಸ್ಟೇಟು, ಹಾಗೆ ನಿಮ್ಮ ಕರೆಂಟ್ ವೋಟರ್ ಲಿಸ್ಟ್ ನ ನಂಬರ್ ಅನ್ನ ಹಾಕಿ ನೆಕ್ಸ್ಟ್ ಕೊಟ್ರೆ, ಸರ್ಚ್ ಕೊಟ್ರೆ ನಿಮ್ಗೆ ಪ್ರೀಫಿಲ್ ಆಗಿರುವಂತ ನಿಮ್ಮ ಡೀಟೇಲ್ಸ್ ಬರುತ್ತೆ. ಈಗಿನ ವೋಟರ್ ಐ ಡಿಯಲ್ಲಿ ಏನ್ ಹೆಸರಿದೆ ಅಂತ. ನೆಕ್ಸ್ಟ್ ನೀವು ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿ ಸೆಂಡ್ OTP ಅಂತ ಕೊಡ್ಬೇಕು. ಅಲ್ಲಿ ನೀವು ವೆರಿಫೈ ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂದ್ರೆ ಇಲ್ಲಿ ಬರುತ್ತೆ ಆಲ್ರೆಡಿ ಲಿಂಕ್ ಆಗಿಲ್ಲ, ಲಿಂಕ್ ಮಾಡಿ ಅಂತ. ಇದು ಆಲ್ರೆಡಿ ಲಿಂಕ್ ಆಗಿರುತ್ತೆ. ನೆಕ್ಸ್ಟ್ ಮತ್ತೆ ನೆನಪಿರ್ಲಿ, ನಿಮ್ಮ ಆಧಾರ್ ಅಲ್ಲಿ ಏನ್ ಹೆಸರಿದೆ ಅದೇ ಹೆಸರು ವೋಟರ್ ಐ ಡಿಯಲ್ಲಿ ಇರಬೇಕು. ಇಲ್ಲಾಂದ್ರೆ ನೀವು ಈ ಫಾರ್ಮ್ ನ ಫಿಲ್ ಮಾಡಬೇಡಿ. BLO ಹತ್ರ ಹೋಗಿ ಕೇಳಿ. ನೆಕ್ಸ್ಟ್ ಸೆಲೆಕ್ಟ್ ಒನ್ ಆಫ್ ದ ಕ್ಯಾಟಗರಿಯಲ್ಲಿ ಈಗ ಯಾರ ಹೆಸರು ಫಿಲ್ ಮಾಡ್ತಾ ಇದ್ದೀನಲ್ವಾ, ಅವ್ರದ್ದು 2002 ಲಿಸ್ಟ್ ಅಲ್ಲಿ ಅವರ ಹೆಸರು ಇದೆ. ಅದಕ್ಕೆ ನಾನು ಫಸ್ಟ್ ಆಪ್ಷನ್ ನ ಸೆಲೆಕ್ಟ್ ಮಾಡಿದ್ದೀನಿ, ಇವರ ಹೆಸರು ಇದೆ ಅಂತ ಹೇಳಿ. ನೆಕ್ಸ್ಟ್ 2002 ಲಿಸ್ಟ್ ಅಲ್ಲಿ ಇವರು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಮಾಡಿದ್ದಾರೆ ಮತ್ತೆ ಅವರ ಪೋಲಿಂಗ್ ಸ್ಟೇಷನ್ ಏನು, ಅದೆಲ್ಲ ಡೀಟೇಲ್ಸ್ ನಾನು ಇಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ಸರ್ಚ್ ಅಂತ ಕೊಟ್ಟಾದ್ಮೇಲೆ ಅವರ ಡೀಟೇಲ್ಸ್ ಇಲ್ಲಿ ಬಂದಿದೆ. ಸೊ ಎಸ್, ಇವರ ಹೆಸರು ಎಕ್ಸಿಸ್ಟ್ ಇದೆ 2002 ವೋಟ್ ಲಿಸ್ಟ್ ಅಲ್ಲಿ ಅಂತ ನೀವು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಮಾಡ್ತಾ ಹೋದ್ರೆ ನಿಮ್ಗಲ್ಲಿ ಗೊತ್ತಾಗುತ್ತೆ. ಮತ್ತೆ ನೆಕ್ಸ್ಟ್ ಅಂತ ಕೊಟ್ಟಾಗ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಆಪ್ಷನ್ ಇರುತ್ತೆ. ಅಲ್ಲಿ ಯಾರದ್ದು ವೋಟರ್ ಐ ಡಿ ನೀವು ಇಲ್ಲಿ ಫಾರ್ಮ್ ನ ಫಿಲ್ ಮಾಡ್ತಾ ಇದ್ದೀರಲ್ವಾ, ಅವರ ಡೇಟ್ ಆಫ್ ಬರ್ತ್, ಅವರ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ಆಲ್ರೆಡಿ ಬರುತ್ತೆ. ಡೇಟ್ ಆಫ್ ಬರ್ತ್ ಇನ್ ಕೇಸ್ ಪ್ರಸ್ತುತ ವೋಟರ್ ಐ ಡಿಯಲ್ಲಿ ರಾಂಗ್ ಇದ್ರೂ ಕೂಡ ನೀವು ಸರಿ ಮಾಡುವಂತ ಆಪ್ಷನ್ ಇದರಲ್ಲಿದೆ. ಸೊ ಕರೆಕ್ಟ್ ಆದಂತಹ ನಿಮ್ಮ ಡೇಟ್ ಆಫ್ ಬರ್ತ್ ನ ಹಾಕಿ, ನಿಮ್ಮ ಆಧಾರ್ ಅಲ್ಲಿ ಕರೆಕ್ಟ್ ಆಗಿದ್ರೆ ಅದನ್ನೇ ಹಾಕಿ. ಹಾಗೆ ಇದರಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನ ಹಾಕ್ಬೇಕಿರುತ್ತೆ. ಇದು ಆಪ್ಷನಲ್, ಹಾಕ್ಲೂಬಹುದು. ನೆಕ್ಸ್ಟ್ ನಿಮ್ಮ ತಂದೆಯ ಹೆಸರು ಹಾಗೆ ನಿಮ್ಮ ತಾಯಿಯ ಹೆಸರು, ಇದೆರಡು ಮ್ಯಾಂಡೇಟರಿ ಇದೆ. ವೋಟರ್ ಐ ಡಿ ನಂಬರ್ ಅವ್ರದ್ದು ಗೊತ್ತಿಲ್ಲ ಅಂದ್ರೆ ನೀವು ಖಾಲಿ ಬಿಡ್ಬೋದು. ಹಾಗೆ ನಿಮ್ಮ ಸ್ಪೌಸ್ ನೇಮ್ ಅಂದ್ರೆ ನಿಮ್ಮ ಸಂಗಾತಿ ಹೆಸರು ಬರೆಯುವಂತ ಆಪ್ಷನ್ ಇರುತ್ತೆ. ನಿಮ್ಮ ವೈಫ್ ಆರ್ ಹಸ್ಬೆಂಡ್ ಯಾರದ್ದು ಅದ್ರ ಹೆಸರು ಬರೀಬಹುದು ಇದರಲ್ಲಿ. ಇವಾಗ ನೆಕ್ಸ್ಟ್ ಪ್ಲೇಸ್ ಆಫ್ ಸಬ್ಮಿಷನ್ ಇದೆ ನೋಡಿ, ಅಲ್ಲಿ ನೀವು ಸಬ್ಮಿಟ್ ಮಾಡಬೇಕು ಯಾವ ಪ್ಲೇಸ್ ಅಂತ, ಅದು ಕೂಡ ಆಪ್ಷನಲ್ ಆಗಿದೆ. ನೆಕ್ಸ್ಟ್ ನೀವು ಅಪ್ಲೋಡ್ ಫೋಟೋ ಅಂತ ಇದೆ ಅಲ್ವಾ, ಸೊ ಇಲ್ಲಿ ನೀವು ನಿಮ್ಮ ಫೋಟೋ ಹಳೆಯದಾಗಿದ್ರೆ ನೀವು ಹೊಸ ಫೋಟೋವನ್ನ ಅಪ್ಲೋಡ್ ಮಾಡ್ಬೋದು. ಸೇವ್ ಅಂತ ಕೊಡಿ. ಸೊ ಅದಾದ ಮೇಲೆ ನೆಕ್ಸ್ಟ್ ಅಂತ ಆಪ್ಷನ್ ನ ಮೇಲೆ ಕ್ಲಿಕ್ ಮಾಡಬೇಕು, ಡಿಕ್ಲೇರ್ ಅನ್ನುವಂತ ಆಪ್ಷನ್. ಸೊ ಪ್ರಿವ್ಯೂ ಆಪ್ಷನ್ ಮೇಲೆ ರೆಡ್ ಬಟನ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ನ ಒಮ್ಮೆ ನೀವು ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಸರಿಯಾಗಿದೆಯಾ ಅಂತ. 2002 ಲಿಸ್ಟ್ ಅಲ್ಲಿ ಇವರ ಹೆಸರು ಇದೆ, ಹಾಗಾಗಿ ನಾನು 2002 ಲಿಸ್ಟ್ ಅಲ್ಲಿ ಇದೆ ಅಂತ ಕೊಟ್ಟು ಅವರ ಡೀಟೇಲ್ಸ್ ಅನ್ನ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಪ್ಲೇಸ್ ಮತ್ತೆ ಡೇಟ್ ಅಲ್ಲಿ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ ನೀವು ಫಿಲ್ ಮಾಡಿರುವಂತದ್ದು. ಆಮೇಲೆ ಡಿಕ್ಲರೇಷನ್ ಫಾರ್ಮ್ ಮೇಲೆ ಚೆಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸೊ ಕೊಟ್ಟಾದ್ಮೇಲೆ ನಿಮ್ಗೆ ಈ ರೀತಿಯ ಒಂದು ಪೇಜ್ ಕಾಣಿಸುತ್ತೆ. ಇಲ್ಲಿ ನೀವು ಈ ಸೈನ್ ಮಾಡಬೇಕು. ಈ ಸೈನ್ ಅಂದ್ರೆ ಇಲ್ಲಿ ನೀವು ಆಧಾರ್ ವೆರಿಫಿಕೇಶನ್ ಮಾಡಬೇಕು. ಸೊ ಆಧಾರ್ ನಂಬರ್ ಅನ್ನ ನೀವು ಇಲ್ಲಿ ಹಾಕಿ ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ನಂಬರ್ಗೆ OTP ಬರುತ್ತೆ. ಸೊ ಆ OTP ನಂಬರ್ನ ನೀವು ಇಲ್ಲಿ ಹಾಕಿ ಡಿಕ್ಲರೇಷನ್ ಇದೆಯಲ್ಲ, ಅಲ್ಲಿ ಐ ಹಿಯರ್ ಬೈ ಸ್ಟೇಟ್ ಅಂತ ಅಲ್ಲಿ ಚೆಕ್ ಮಾರ್ಕ್ ಆಗುತ್ತೆ ಆಟೋಮೆಟಿಕ್ ಆಗಿ. ಅದನ್ನ ನೆಕ್ಸ್ಟ್ ನೀವು ಕೆಳಗಡೆ ಹೋದ್ರೆ ಸಬ್ಮಿಟ್ ಅನ್ನುವಂತ ಒಂದು ಆಪ್ಷನ್ ಇದೆ. ಸೊ ಆ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ ಆಗಿ ಇದು ಈ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ನಿಮ್ಗೆ ಒಂದು ಅಕ್ನಾಲೇಜ್ಮೆಂಟ್ ಬಂದಿದೆ, ಎಪಿಕ್ ನಂಬರು ಎಲ್ಲ ನಿಮ್ಮ ಡೀಟೇಲ್ಸ್ ಬಂದಿದೆ. ಇವರ ಎನ್ಯುಮರೇಷನ್ ಫಾರ್ಮ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ. ಇದರಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಕೂಡ ಮೆಸೇಜ್ ಬರುತ್ತೆ, ನೀವು ಎನ್ಯುಮರೇಷನ್ ಫಾರ್ಮ್ ನ ಸಬ್ಮಿಟ್ ಮಾಡಿದ್ದೀರಾ ಅಂತ ಹೇಳಿ. ಇದು 2002 ಲಿಸ್ಟ್ ಅಲ್ಲಿ ಇವರ ಹೆಸರು ಇದೆ, ಹಾಗಾಗಿ ನಾನು ಈ ರೀತಿಯ ಒಂದು ಇನ್ಫಾರ್ಮೇಶನ್ ತೋರಿಸಿದ್ದೇನೆ ನಿಮಗೆ. ECI.net ಅಪ್ಲಿಕೇಶನ್ ಅಲ್ಲಿ ಕೂಡ ನೀವು ಮಾಡಬಹುದು, ಬಟ್ ಅದರಲ್ಲಿ ಎರರ್ ಬರ್ತಾ ಇದೆ. ನೆಕ್ಸ್ಟ್ ನಾನಿಲ್ಲಿ ಡೆಸ್ಕ್ಟಾಪ್ ಸೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಎನ್ಯುಮರೇಷನ್ ಫಾರ್ಮ್ ನ ಹೇಗೆ ಫಿಲ್ ಮಾಡೋದಂತ ತೋರಿಸ್ಕೊಡ್ತೇನೆ. ಇದು 2002 ಲಿಸ್ಟ್ ಅಲ್ಲಿ ಈ ವ್ಯಕ್ತಿಯ ಹೆಸರು ಇಲ್ಲ, ಸೊ ಹಾಗಾಗಿ ಅವರ ತಂದೆ ಅಥವಾ ತಾಯಿಯ ಹೆಸರನ್ನ ಹಾಕಬೇಕು. ಮತ್ತೆ ಇನ್ನೊಂದು ವಿಷಯ, ಇವರ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿಲ್ಲ. ಇದು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೇನೆ. ನೀವು ಇಲ್ಲಿ ನೋಡ್ಬೋದು, ಇವರ ಎಪಿಕ್ ನಂಬರ್ನ ನಾನು ಇಲ್ಲಿ ಹಾಕಿದ್ದೇನೆ.
ನೆಕ್ಸ್ಟ್ ಪ್ರೀ ಫಿಲ್ ಆಗಿರುವ ಇನ್ಫಾರ್ಮೇಶನ್ ಬಂದಿದೆ. ಮತ್ತೆ ಆಧಾರ್ ನಂಬರು ಅಲ್ಲಿ ಏನು ಹೆಸರಿದೆ ವೋಟರ್ ಐ ಡಿಯಲ್ಲಿ ಅದೇ ಇರಬೇಕು. ಚೇಂಜ್ ಇದ್ರೆ ನೀವು ಕರೆಕ್ಟ್ ಮಾಡ್ಕೊಳ್ಳಿ, BLOಗಳ ಹತ್ರ ಕೇಳಿ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಎಪಿಕ್ ನಂಬರ್ ಹಾಕಿ ಸೆಲ್ಫ್ ಅಂತ ಕೊಟ್ಟು ಎಪಿಕ್ ನಂಬರ್ ಎಲ್ಲ ಡೀಟೇಲ್ಸ್ ಬರುತ್ತೆ, ಓಕೆ ಅಂತ ಕೊಡಿ. ನೆಕ್ಸ್ಟ್ ಈ ರೀತಿಯ ಒಂದು ಫಾರ್ಮ್ 8 ಸಿಗುತ್ತೆ ನಿಮಗೆ. ಅಲ್ಲಿ ಆಟೋಮೆಟಿಕ್ ಆಗಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, ಇವರು ಮೊಬೈಲ್ ನಂಬರ್ ಲಿಂಕ್ ಇಲ್ಲ. ನೆಕ್ಸ್ಟ್ ಇಲ್ಲಿ ನೀವು ಕರೆಕ್ಷನ್ ಆಫ್ ಎಂಟ್ರೀಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇವತ್ತಿ ಒಂದು ಫಾರ್ಮ್ ಬರುತ್ತೆ, ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಅಲ್ಲಿ ನಿಮಗೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಎಪಿಕ್ ನಂಬರ್ ಕಾಣಿಸುತ್ತಲ್ವಾ, ಅದ್ರ ಕೆಳಗಡೆ ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡೋದಿರುತ್ತೆ. ಅಲ್ಲಿ ಚೆಕ್ ಮಾಡಿ ನಿಮ್ಮ ಆಧಾರ್ ನಂಬರನ್ನು ಹಾಕಿದ್ರೆ ಆಯಿತು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಕೂಡ ಫಿಲ್ ಮಾಡುವ ಹಾಗಿಲ್ಲ ನೀವಿಲ್ಲಿ. ನೆಕ್ಸ್ಟ್ ಸೀದಾ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಫಾರ್ ಕರೆಕ್ಷನ್ ಆಫ್ ಯಾವ ಎಂಟ್ರೀಸ್ ಅಂತ ಹಾಕಬೇಕಾಗುತ್ತೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಆ್ಯಡ್ ಮಾಡ್ತಾ ಇರೋದು ಅಥವಾ ನೀವು ಅಪ್ಡೇಟ್ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಆ್ಯಡ್ ಮಾಡ್ತಾ ಇರೋದ್ರಿಂದ ಮೊಬೈಲ್ ನಂಬರ್ನ ನಾನಲ್ಲಿ ಮೊಬೈಲ್ ನಂಬರ್ ಅನ್ನುವಂಥ ಒಂದು ಬಾಕ್ಸ್ ಇದೆ ಅಲ್ಲ, ಅದ್ರ ಮೇಲೆ ಚೆಕ್ ಮಾಡ್ತಾ ಇದ್ದೀನಿ. ಸೊ ಚೆಕ್ ಮಾಡಿದ ನಂತರ ನೀವು ನೆಕ್ಸ್ಟ್ ಅಂತ ಕೊಟ್ಟರೆ ನೀವಿಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕು. ನೀವು ಯಾವ ಮೊಬೈಲ್ ನಂಬರನ್ನು ಲಿಂಕ್ ಮಾಡಬೇಕಲ್ವ ಆ ಮೊಬೈಲ್ ನಂಬರ್ನ ಹಾಕಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ನೀವು ಡಿಕ್ಲರೇಷನ್ ಇರುತ್ತೆ, ಯಾವ ಪ್ಲೇಸ್ ಅಂತ ಹೇಳಿ ನೀವು ಟೈಪ್ ಮಾಡಬೇಕು. ಸೊ ಟೈಪ್ ಮಾಡಿದ್ಮೇಲೆ ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಇಲ್ಲಿ ನಿಮಗೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಕ್ಯಾಪ್ಚಾವನ್ನು ಕ್ಲಿಕ್ ಮಾಡಿ ಸೆಂಡ್ OTP ಅಂತ ಕೊಡಿ. ಮೊಬೈಲ್ ನಂಬರ್ಗೆ ಬಂದಿರೋ OTPನ ವೆರಿಫೈ ಮಾಡಿ ನೆಕ್ಸ್ಟ್ ಪ್ರಿವ್ಯೂ ಕೊಟ್ಟರೆ ಈ ರೀತಿಯ ಒಂದು ಫಾರ್ಮ್ ಕಾಣಿಸುತ್ತೆ. ಈ ಫಾರ್ಮಲ್ಲಿ ಜಸ್ಟ್ ಡೀಟೇಲ್ಸ್ನ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿ ಆದಮೇಲೆ ಈ ಸೈನ್ ಅನ್ನುವಂಥ ಆಪ್ಷನ್ ಇರುತ್ತೆ ಕೆಳಗಡೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನೀವಿಲ್ಲಿ ನೋಡ್ಬೋದು ಈ ರೀತಿ ಒಂದು ಆಪ್ಷನ್ ಕಾಣಿಸುತ್ತೆ. ಈ ಸೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪುನಃ ಆವಾಗ ತೋರಿಸಿದ ಹಾಗೆ ನಿಮಗೆ ಆಧಾರ್ ನಂಬರನ್ನು ಹಾಕಿ ನೀವು ಆಧಾರ್ OTPನ ಹಾಕಿ ನೀವು ಅಲ್ಲಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಇದು ರೀಡೈರೆಕ್ಷನ್ ಆಗಿದೆ. ಸೊ ಇಲ್ಲಿ ಆಧಾರ್ ನಂಬರ್ ಹಾಗೂ ಆಧಾರ್ OTPಯನ್ನು ಹಾಕಿ ಎಂಟರ್ ಮಾಡ್ತಾ ಇದ್ದೀನಿ ನಾನು. ಸೊ ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕೂಡ ನೀವು ಕೇಳ್ಬೋದು. ಇದು ಆ್ಯಕ್ಚುಲಿ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ, ಆ ಒಂದು ಪ್ರೊಸೀಜರ್ನ ನಾನು ಇಲ್ಲಿ ಮಾಡ್ತಾ ಇರೋದು. ಸೊ ನೀವು ಫಿಲ್ ಎನ್ಯುಮರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ ಹಾಕಿದಾಗ ಲಿಂಕ್ ಆಗಿದ್ರೆ ಆಟೋಮೆಟಿಕ್ ಆಗಿ OTP ಬರುತ್ತೆ, ಇಲ್ಲಾಂದ್ರೆ ಲಿಂಕ್ ಆಗಿಲ್ಲ ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ ಹಿಯರ್ ಫಾರ್ ಫಾರ್ಮ್ 8 ಟು ಲಿಂಕ್ ದ ನಂಬರ್ ಅಂತ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಆಟೋಮೆಟಿಕ್ ತುಂಬ ಇನ್ಸ್ಟೆಂಟ್ ಆಗಿ ಮೊಬೈಲ್ ನಂಬರ್ ಲಿಂಕ್ ಆಗಿದೆ, ರೆಫರೆನ್ಸ್ ನಂಬರ್ ಕೂಡ ಬಂದಿದೆ. ಲಿಂಕ್ ಆದಮೇಲೆ ನಾನು ಮತ್ತೆ ಪುನಃ ಫಿಲ್ ಎನ್ಯುಮರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ಸ್ಟೇಟ್ ಸೆಲೆಕ್ಟ್ ಮಾಡಿ ಯಾರದ್ದು ನೀವು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಬೇಕಲ್ಲ ಅವರ ವೋಟರ್ ID ನಂಬರ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಹಾಕಿ ಸರ್ಚ್ ಅಂತ ಕೊಟ್ಟರೆ ಅವರ ಡೀಟೇಲ್ಸ್ ಬರುತ್ತೆ, ಪ್ರಸ್ತುತ ಅಂದರೆ ಕರೆಂಟ್ ಡೀಟೇಲ್ಸು. ಇಲ್ಲಿ ಮೊಬೈಲ್ ನಂಬರ್ ಅನ್ನುವಂಥ ಸೆಕ್ಷನ್ ಇದೆ ನೋಡಿ, ಅಲ್ಲಿ ನಾನು ಮೊಬೈಲ್ ನಂಬರ್ನ ಹಾಕ್ತಾ ಇದ್ದೀನಿ. ಸೊ ನಾನು ಜಸ್ಟ್ ಫ್ಯೂ ಮಿನಿಟ್ಸ್ ಬ್ಯಾಕು ನಾನಲ್ಲಿ ಆಪ್ಷನ್ ಕೊಟ್ಟಿದ್ದೇನೆ, ನೀವು ನೋಡ್ಬೋದು ಆಟೋಮೆಟಿಕ್ ಆಗಿ ಕೂಡಲೇ ಆಗಿದೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಸೆಲೆಕ್ಟ್ 1 ಕ್ಯಾಟಗರಿ ಅಂತ ಇದೆ ಅಲ್ವಾ. ಸೊ ಇಲ್ಲಿ ನಾನು ಸೆಕೆಂಡ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಪ್ರೀವಿಯಸ್ ಇದರಲ್ಲಿ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ದೆ, ಯಾಕಂದರೆ ಅವರ ಹೆಸರು 2002 ಲಿಸ್ಟಲ್ಲಿ ಇತ್ತು. ಇದು ಸೆಕೆಂಡ್ ಆಪ್ಷನ್ ಅಂದರೆ ಪೇರೆಂಟ್ಸ್ ನೇಮ್ ಇದೆ, ನಮ್ಮದು ಲಿಸ್ಟಲ್ಲಿ ಇಲ್ಲ ಅಂತ ಹೇಳಿ. ಸೊ ಈಗ ನೀವು ನಿಮ್ಮ ತಂದೆ ಅಥವಾ ತಾಯಿಯ 2002 ಲಿಸ್ಟ್ನ ಡೀಟೇಲ್ಸ್ನ ಇಲ್ಲಿ ಹಾಕಬೇಕು. ಡೀಟೇಲ್ಸ್ ಪೇಜಲ್ಲಿ ಅವರು ಯಾವ ಸ್ಟೇಟಲ್ಲಿ ವೋಟ್ ಮಾಡಿದ್ರು 2002 ಅಲ್ಲಿ, ಮತ್ತು ಅವರ ವಿಧಾನಸಭಾ ಕ್ಷೇತ್ರ ಯಾವುದು, ಪೋಲಿಂಗ್ ಸ್ಟೇಷನ್ ಯಾವುದು, ನಂಬರು, ಮತ್ತು ಅವ್ರು ನಿಮಗೆ ಏನು ಸಂಬಂಧ ಆಗಬೇಕು ಅಂತ ಬರೆದು ಸರ್ಚ್ ಅಂತ ಕೊಟ್ಟರೆ ನೀವು ಇಲ್ಲಿ ನೋಡ್ಬೋದು ಅವರ ಡೀಟೇಲ್ಸ್ ಬಂದಿದೆ. ಅದಾದಮೇಲೆ ಅಲ್ಲಿ ಟಿಕ್ ಬಾಕ್ಸ್ ಇರುತ್ತೆ, ಅದ್ರ ಮೇಲೆ ಹಾಕಿ ಮೈ ರಿಲೇಟಿವ್ಸ್ ನೇಮ್ ಅನ್ನು ಎಕ್ಸಿಸ್ಟ್ ಇದೆ ಅಂತ ಹೇಳಿ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಪ್ರಿವ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಪರ್ಸ್ನಲ್ ಡೀಟೇಲ್ಸ್ ಅನ್ನುವಂಥ ಈ ಒಂದು ಆಪ್ಷನ್ ಕಾಣಿಸುತ್ತೆ. ಇದರಲ್ಲಿ ನೀವು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಹಾಕಬೇಕು, ನಿಮ್ಮ ತಂದೆ ಅಥವಾ ತಾಯಿಯದಲ್ಲ, ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಆಧಾರ್ ನಂಬರು, ನಿಮ್ಮ ತಂದೆಯ ಅಥವಾ ತಾಯಿಯ ಮತ್ತು ತಾಯಿ ಹೆಸರು, ಯಾಕಂದರೆ ಎರಡೂ ಕೂಡ ಮ್ಯಾಂಡೇಟ್ರಿ ಇದೆ ಅಲ್ಲಿ. ಹಾಗೆ ನಿಮ್ಮ ಸಂಗಾತಿ, ಇನ್ ಕೇಸ್ ನಿಮಗೆ ಮದುವೆ ಆಗಿದ್ರೆ ನಿಮ್ಮ ಗಂಡ ಅಥವಾ ಹೆಂಡತಿ ಹೆಸರು ಅದನ್ನು ಕೂಡ ಹಾಕ್ಬೋದು. ಆಧಾರ್ ನಂಬರ್ ಆಪ್ಷನಲ್ ಇದೆ, ಬಟ್ ಹಾಕಿದರೆ ಒಳ್ಳೆಯದು. ಮತ್ತು ನೆಕ್ಸ್ಟ್ ಪ್ಲೇಸ್ ಆಫ್ ಸಬ್ಮಿಷನ್ ಕೊಟ್ಟು ನೆಕ್ಸ್ಟ್ ಇಲ್ಲಿ ಫೋಟೋನ ಹಾಕಬೇಕು. ಇನ್ ಕೇಸ್ ಹಳೆ ಫೋಟೋ ಆಗಿದ್ದರೆ ನೀವು ಹೊಸ ಫೋಟೋವನ್ನು ಹಾಕಿ ಸಬ್ಮಿಟ್ ಅಂತ ಕೊಡ್ಬೋದು. ಮತ್ತು ಪ್ರಿವ್ಯೂ ಅಂತ ಕೊಟ್ಟರೆ ನಿಮಗೆಲ್ಲ ಡೀಟೇಲ್ಸ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಐ ಹಿಯರ್ ಬೈ ಡಿಕ್ಲೇರ್ ಅನ್ನು ಟಿಕ್ ಬಾಕ್ಸ್ ಮೇಲೆ
ಟಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಅದು ನಿಮಗೆ ಇ ಸೈನ್ ಪೇಜ್ಗೆ ಕರ್ತ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ನೋಡ್ಬೋದು, ನೀವು ನಿಮ್ಮ ಆಧಾರ್ ನಂಬರ್ ಹಾಕಿ ಮತ್ತು ಆಧಾರ್ OTP ಹಾಕಿ ನೀವು ಇ ಸೈನ್ನ ಕಂಪ್ಲೀಟ್ ಮಾಡ್ಬೋದು. ಸೊ ನಾನಿಲ್ಲಿ ಆಧಾರ್ ನಂಬರ್ನ ಹಾಕ್ತಾ ಇದ್ದೀನಿ. ಸೊ ಈ ಒಂದು ಫಾರ್ಮ್ ಏನಿದೆ ಅಲ್ವಾ, ಇದು 2002 ಲಿಸ್ಟಲ್ಲಿ ಈ ವ್ಯಕ್ತಿಯ ಹೆಸರು ಇಲ್ಲ, ಹಾಗಾಗಿ ಅವರ ತಂದೆ ಅಥವಾ ತಾಯಿಯ 2002 ಲಿಸ್ಟಲ್ಲಿ ಏನಿದೆ ನೋಡಿ ಅದನ್ನು ಸರ್ಚ್ ಮಾಡಿದಾಗ ಅವ್ರ ಹೆಸರು ಬರುತ್ತೆ. ಆಯ್ತು, ಅವ್ರು ಯಾವ ವಿಧಾನಸಭಾ ಕ್ಷೇತ್ರ ಪಾರ್ಟ್ ನಂಬರ್ ಹಾಕಿ ಡೀಟೇಲ್ಸ್ ಕೊಟ್ಟರೆ ಆಟೋಮೆಟಿಕ್ಕಾಗಿ 2002 ಲಿಸ್ಟಲ್ಲಿ ಇದ್ರೆ ಬರುತ್ತೆ. ಸೊ ಅದನ್ನು ಫಿಲ್ ಮಾಡಬೇಕು. ಸೊ ನೆಕ್ಸ್ಟ್ ನಾನಿಲ್ಲಿ OTP ಕೊಟ್ಟು ಸಬ್ಮಿಟ್ ಅಂತ ಕೊಟ್ಟಿದ್ದೇನೆ ನೋಡಿ. ಸೊ ಈ ಹಸ್ತಾಕ್ಷರ ಟ್ರಾನ್ಸಾಕ್ಷನ್ ಕಂಪ್ಲೀಟೆಡ್ ಅಂತ ಬಂದಿದೆ. ಸೊ ನೆಕ್ಸ್ಟ್ ನಿಮಗೆ ಎನ್ಯುಮರೇಷನ್ ಫಾರ್ಮ್ ಸಕ್ಸಸ್ಫುಲಿ ಸಬ್ಮಿಟ್ ಮಾಡಿರುವಂಥ ಅಕ್ನಾಲೇಜ್ಮೆಂಟ್ ಫಾರ್ಮ್ ಈ ಥರ ಬರುತ್ತೆ. ಇದನ್ನ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಸೊ ಇದಿಷ್ಟು ಮಾಹಿತಿ ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇದರಲ್ಲಿ ನಿಮಗೆ ಯಾವುದೇ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡಿ